ಏನು ಒಂದು ಅವಮಾನಕರ ಘಟನೆ ಅವಹೇಳನ ಮಾಡಿದ್ದಾರೆ ಗೃಹ ಸಚಿವ ಅಮಿತ್ ಶಾ ಅವರು. ಅವ್ರ ವಿರುದ್ಧ ನಾವು ಆ ಹೇಳಿಕೆ ವಿರುದ್ಧ ಈ ಮನು ಸಂಸ್ಕೃತಿ ಮನುವಾದಿಯ ಮನೋಭಾವದ ವಿರುದ್ಧ ಕೊಟ್ಟಿದ್ದೀವಿ. ಇದ್ರ ಜೊತೆಗೆ ಧಾರವಾಡ MLA ಅರವಿಂದ್ ಬೆಲ್ಲದ್ ಸಹ ತಮ್ಮ ಜಾತಿ ಬುದ್ಧಿಯನ್ನ ತೋರಿಸಿದ್ದಾರೆ. ಅವ್ರ ವಿರುದ್ಧ ಸಹ ನಾವು ಘೋಷಣೆ ಹಾಕ್ತೀವಿ. ಯಾಕಂದ್ರೆ ಅವರು ಕೇವಲ ಲಿಂಗಾಯತರ ಪ್ರತಿನಿಧಿಯನ್ನು ಬೆಲೆ ಕೊಡದೆ ಅಂತಂದ್ರೆ ಅಂತ ವ್ಯಕ್ತಿಯನ್ನ ಅಲ್ಲಿ ಕೂಡ್ತಾ ಇದ್ರೆ ಅಲ್ಲಿ ವಜಾ ಮಾಡಬೇಕಾಗಿ ಇಡೀ ಭಾರತ ದೇಶ ಇವತ್ತು ಅವರನ್ನ ಚೀಮಾರಿ ಆಗ್ತಾ ಇದೆ. ಆದ್ರೆ ಅಲ್ಲಿ ಕೂತ್ಕೊಂಡಂತ ನಮ್ಮ ದೇಶದ ಪ್ರಧಾನಿ ಅವರು ಒಂದು ಮಾತನ್ನು ಈ ವಿಷಯವಾಗಿ ಅಲ್ಲಿ ಮಾತಾಡಿಲ್ಲ. ಹೀಗಾಗಿ ಅವರನ್ನು ಕೂಡ ಇಲ್ಲಿ ಅವರನ್ನು ಇಲ್ಲಿ ಧಿಕ್ಕರಿಸಲಿಕ್ಕೆ ನಾವು ವಿಚಾರ ಮಾಡ್ತೀವಿ. ಯಾಕಂದ್ರೆ ಇವತ್ತು ದೇಶದ ಪ್ರಧಾನಿಯವರು ಇಂಥ ವ್ಯಕ್ತಿ, ನನ್ನ ಜೊತೆ ಇರುವಂತ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡ್ತಾರೆ ಅಂತಾರೆ. ಅವತ್ತೇ ಅವರು ರಾಷ್ಟ್ರದ ಪ್ರಧಾನಮಂತ್ರಿ ಮೋದಿಜಿ ಅವರು ಅವತ್ತು ವಜಾ ಮಾಡಬೇಕಾಗಿತ್ತು. ಹೀಗಾದ್ರೆ ಅವರು ವಜಾ ಮಾಡಿಲ್ಲ ಅಂತಂದ್ರೆ ಅವರ ಮನಸ್ಥಿತಿ ಕೂಡ ಅದೇ ರೀತಿ ಇದೆ. ಹೀಗಾಗಿ ಇವತ್ತು ಇಡೀ ರಾಷ್ಟ್ರ ಇವತ್ತು ಅವರನ್ನು ವಜಾ ಮಾಡೋ ಮತ ಇವತ್ತು ಪ್ರಧಾನಮಂತ್ರಿ ಮೋದಿ ಅವರಿಗೂ ಕೂಡ ಬಿಸಿ ಮುಟ್ಟುವಂತ ಕೆಲಸ ನಾವು ಎಲ್ಲರೂ ಕೂಡಿ ಮಾಡಬೇಕಾಗಿದೆ. ಇಲ್ಲಿ ಯಾವ ಜಾತಿ ಧರ್ಮ ಭೇದ ಯಾವ ಭಾವ ಇಲ್ಲ. ಇವತ್ತು ಇಡೀ ಭಾರತ ದೇಶ ಭಾವೈಕ್ಯತೆಯಿಂದ ನಾವು ಬದುಕ್ತಾ ಇದ್ದೇವೆ. ಈ ಭಾವೈಕ್ಯತೆ ಬರಲು, ಈ ಮಾತುಕತೆ ಬರಲು ಕಾರಣ ಇವತ್ತು ನಾವು ಬಾಬಾ ಸಾಹೇಬ್ ಕೊಟ್ಟ. ಯಾಕಂದ್ರೆ ಅವರನ್ನು ಸಾಕಲ್ಲ ಮುಟ್ಟಲಿಕ್ಕೆ ಬಂದಂತ ವ್ಯಕ್ತಿಗಳು ಇವತ್ತು ಸುಟ್ಟೋಗಿದ್ದಾರೆ. ಯಾಕಂದ್ರೆ ಅವರು ಸುಟ್ಟಿಲ್ಲ ಅಂತಂದ್ರೆ ನಾವು ಸುಡುವಂತ ಕೆಲಸ ಇಡೀ ರಾಷ್ಟ್ರ ಜನ ಮಾಡ್ತೀವಿ. ಯಾಕಂದ್ರೆ ಇವತ್ತು ಕನ್ನಡ ಪರ ಸಂಘಟನೆ ಇರಬೇಕು, ಎಲ್ಲ ಸಂಘಟನೆಗಳು ಕೂಡಿ ಇವತ್ತು ಜಾತ್ಯತೀತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಪ್ರೀತಿಸ್ತಾ ಇದ್ದೇವೆ, ಗೌರವ ಕೊಡ್ತಾ ಇದ್ದೇವೆ. ಅವರಷ್ಟು ಜ್ಞಾನ ಇವತ್ತು ಅವ್ರಿಗಿಲ್ಲ. ಇವತ್ತು ಯಾವ ವ್ಯಕ್ತಿ ಇವತ್ತು ಆ ರಾಜ್ಯದಿಂದ ಗಡಿಪಾರು ಮಾಡಿದ್ರು ಗುಂಡ ಅಂತ ಇವತ್ತು ಆ ಸಂವಿಧಾನದಲ್ಲಿ ಅವರನ್ನು ಗುಂಡ ಅಂತೇಳಿ ಪೊಲೀಸ್ ಇಲಾಖೆ ಕೊಟ್ಟಿತ್ತು. ಅಂತ ವ್ಯಕ್ತಿಯನ್ನ ನಾವು ಸಂವಿಧಾನದಲ್ಲಿ ಹಾಕಿ ತಂದಿವಿ. ಅದು ನಮ್ಮ ಮುಟ್ಟಾಳತನ. ಹೀಗಾಗಿ